ಶುರು ಮಾಡಿದ್ದು ಅವತ್ತೇ ನಾವು ಶುರು ಮಾಡಿ ಈಗಾಗಲೇ ಮ್ಯಾನುಫ್ಯಾಕ್ಚರಿಂಗ್ ಹಂತಕ್ಕೆ ಭಾರತ ಬಂದಿದೆ. ಹೀಗಾಗಿ ಜಗತ್ತು ಭಾರತದ ಈ ಶಕ್ತಿಯನ್ನು ಗುರುತಿಸ್ತಾ ಇದೆ. ಸರ್, ಈಗ ಎರಡನೇ ಪಾದಯಾತ್ರೆ ಬಗ್ಗೆ ಜಾಸ್ತಿ ಡಿಸ್ಕಷನ್ ಆಗ್ತಾ ಇದೆ. ಕೆಲವು ನಾಯಕರನ್ನ 9ನೇ ತಾರೀಕು ಬರೋಕ್ಕೆ ಹೇಳಿದ್ದಾರೆ ಹೈಕಮಾಂಡ್ ನಾಯಕರು ಅನ್ನೋಂಥದ್ದು. ಯತ್ನಾಳು ಇರ್ಬೋದು, ಅಶ್ವತ್ಥ ನಾರಾಯಣ ಇರ್ಬೋದು, ಎಲ್ಲರೂ ಬಂದಿದ್ದಾರೆ ಅನ್ನೋಂಥದ್ದು. ನೋಡ್ರಿ, ಮೊದಲನೇ ಪಾದಯಾತ್ರೆ ಎರಡನೇ ಪಾದಯಾತ್ರೆ ಅನ್ನೋ ಪ್ರಶ್ನೆ ಇಲ್ಲ. ಎಲ್ಲರೂ ಕೂಡಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಮ್ಮ ಗೃಹ ಮಂತ್ರಿಗಳು ಇತ್ಯಾದಿ ಎಲ್ಲರ ಜೊತೆಗೆ ಮಾತನಾಡಿ ಮುಂದಿನ ಪಾರ್ಟಿ ಮುಂದಿನ ಹೋರಾಟವನ್ನು ಏನು ತೆಗೆದುಕೊಳ್ಬೇಕು ಅನ್ನೋಂಥ ತೀರ್ಮಾನವನ್ನು ಮಾಡ್ತದೆ. ಹಾಗಾಗಿ ಎಲ್ಲರೂ ಕೂಡ ಮಾತುಕತೆಯನ್ನು ಮಾಡಿ ತೀರ್ಮಾನವನ್ನು ಮಾಡ್ತಾರೆ. ಯಾಕಂದರೆ ಎರಡನೇ ಪಾದಯಾತ್ರೆ ವಿರೋಧ ಭಾಷ ಇರುವಂಥದ್ದು. ಪಕ್ಷದೊಳಗೆ ಇನ್ನೊಂದು ಮಾಡಬೇಕಾ, ಏನು ಕತೆ ಅನ್ನೋ ಪಕ್ಷದೊಳಗೆ ಇನ್ನೊಂದಲ್ಲೇ ಇಲ್ಲ. ಈಗ ಇನ್ನೊಂದು ಪಾದಯಾತ್ರೆ ಮಾಡಬೇಕನ್ನುವಂಥ ಅಭಿಪ್ರಾಯ ಇರೋರು ಹೇಳಿದ್ದಾರೆ. ಪಕ್ಷದ ವೇದಿಕೆಯಲ್ಲೇ ಮಾಡ್ತೀವಿ, ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರನ್ನು ಕೇಳೇ ಮಾಡ್ತೀವಿ. ಇಲ್ಲ, ಈಗ ಅವರು ಈಗಾಗಲೇ 2-3 ಪಿಟಿಷನ್ ರಾಜ್ಯಪಾಲರ ಕಡೆ ಬೇರೆ ಬೇರೆದವರು ದೂರನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರು ಅದನ್ನು ಪರಿಶೀಲನೆ ಮಾಡ್ತಾರೆ. ಇಷ್ಟು ಬೇಗ ಅದಕ್ಕೆ ರಿಯಾಕ್ಷನ್ ಕೊಡೋದು ಅದು ಟೂ ಅರ್ಲಿ ಅಂತ ನಾನು ಭಾವಿಸ್ತೇನೆ.